ಅಲ್ಲ, ಇವತ್ತು ಇಲ್ಲಿ ನಮ್ಮ ಪಾರ್ಟಿ ಆಫೀಸಲ್ಲಿ ಒಂದು ಮಹಾಜರ್ಗೆ ಪೊಲೀಸ್ನವರು ನನ್ನ ಕರ್ಕೊಂಬಂದಿದ್ದರು. ಇದರ ಹಿನ್ನೆಲೆ ಮತ್ತು ಉದ್ದೇಶ ಇಷ್ಟೇ. ನಾನು ನಿನ್ನೆ ಸ್ನೇಹಮಯಿ ಕೃಷ್ಣ ಅವ್ರ ವಿರುದ್ಧ ನಮ್ಮ ಪಾರ್ಟಿ ಅಧ್ಯಕ್ಷರುಗಳು ಮತ್ತು ನಾನು ದೇವರಾಜ ಪೊಲೀಸ್ ಸ್ಟೇಷನಲ್ಲಿ ಒಂದು ದೂರನ್ನು ದಾಖಲು ಮಾಡಿದ್ದೆ. ದೂರಿನ ಸಾರಾಂಶ ಇಷ್ಟೇ. ಕಳೆದ 2 ತಿಂಗಳಿಂದ ನಿರಂತರವಾಗಿ ಮನೆ ಮುಖ್ಯಮಂತ್ರಿಗಳ ವಿರುದ್ಧ ಸ್ನೇಹಮಯಿ ಕೃಷ್ಣ ಅಂತ ಆರ್ ಟಿ ಐ ಆ್ಯಕ್ಟಿವಿಸ್ಟು ಇಲ್ಲ ಸಲ್ಲದ ಆರೋಪಗಳನ್ನು ಮಾಧ್ಯಮಗಳ ಮೂಲಕ ಮಾಡ್ತಾ ಇರುವಂಥದ್ದು, ಕೆಲವು ದಾಖಲೆಗಳನ್ನು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಲೋಕಾಯುಕ್ತಕ್ಕೆ ಕೊಡ್ತಾ ಇರುವಂಥದ್ದು, ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾ ಇರುವಂಥದ್ದು, ಆಮೇಲೆ ಅವರ ವಿರುದ್ಧ ಟ್ವೀಟ್ಗಳ ಮೂಲಕ ಮಾಧ್ಯಮಗಳ ಹೇಳಿಕೆಗಳ ಮೂಲಕ ಸುಳ್ಳು ಆಪಾದನೆಗಳನ್ನು ಮಾಡ್ತಾ ಇರುವಂಥದ್ದು ನಾವು ಕಂಡ್ವಿ. ಉದಾಹರಣೆಗೆ ಮಾನ್ಯ BM ಪಾರ್ವತಿಯವರು ಮುಖ್ಯಮಂತ್ರಿಗಳ ಅವರ ಮಿಸ್ಸಸ್ ಏನಿದ್ದಾರೆ, ಅವರು 2022ರಲ್ಲಿ 3 ಎಕರೆ 16 ಗುಂಟೆ ಜಾಗವನ್ನು ಅವ್ರು ಏನು ಕಳ್ಕೊಂಡ್ರು ಕೆಸರೆ ಗ್ರಾಮದಲ್ಲಿ, ಅದಕ್ಕೆ ಬದಲಿಯಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದವರು ವಿಜಯನಗರದಲ್ಲಿ 14 ಸೈಟ್ಗಳನ್ನು ಅಂದರೆ 38,282 ಸ್ಕ್ವೇರ್ ಫೀಟ್ ಜಾಗವನ್ನು ಸೈಟ್ಗಳ ಫಾರ್ಮ್ದಲ್ಲಿ ಕೊಟ್ಟಿರುವಂಥ ವಿಚಾರದಲ್ಲಿ ಈಗಾಗಲೇ ಇವರು ಸ್ನೇಹಮಯಿ ಕೃಷ್ಣ ಮತ್ತು TJ ಅಬ್ರಾಮು ಮತ್ತು ಇನ್ನೊಬ್ಬರು JDS ಮುಖಂಡರು 3 ಜನನು ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಕೋರ್ಟ್ ಜನಪ್ರತಿನಿಧಿಯ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿಂದ ಒಂದು ತನಿಖೆ ಮಾಡಬೇಕು ಅನ್ನುವಂಥದ್ದು ಅವರ ಒತ್ತಾಯವಾಗಿತ್ತು. ಕೋರ್ಟಲ್ಲಿ ಅಫಿಡವಿಟ್ ಸಲ್ಲಿಕೆ ಮಾಡಿ ಕೋರ್ಟಲ್ಲಿ ಆರ್ಗ್ಯೂ ಮಾಡಿ ಪ್ರಮುಖವಾಗಿ ಪರ್ಟಿಕ್ಯುಲರಾಗಿ ಲೋಕಾಯುಕ್ತ ಮೂಲಕನೇ ತನಿಖೆ ಆಗಬೇಕು ಅನ್ನುವಂಥದ್ದು ಅವರ ಆಗ್ರಹ ಆಗಿತ್ತು, ಅವರ ಒತ್ತಾಯ ಆಗಿತ್ತು, ಅವರ ಡಿಮ್ಯಾಂಡ್ ಕೂಡ ಅದೇ ಆಗಿತ್ತು. ಅದರ ಪ್ರಕಾರ ಲೋಕಾಯುಕ್ತಗೆ ತನಿಖೆ ಮಾಡ್ತಾಯಿದೆ. ಲೋಕಾಯುಕ್ತ ತನಿಖೆ ಮಾಡ್ತಾ ಇರುವಂಥದ್ದು ಸಂದರ್ಭದಲ್ಲಿ ಮಾನ್ಯ ಸ್ನೇಹಮಯಿ ಕೃಷ್ಣರವರು ಲೋಕಾಯುಕ್ತದಲ್ಲಿ ತನಿಖೆ ಸರಿಯಾಗಿ ಆಗ್ತಾ ಇಲ್ಲ, ಇವರು ಇನ್ಫ್ಲೂಯೆನ್ಸ್ಗೊಳಗಾಗಿದ್ದಾರೆ, ಮುಖ್ಯಮಂತ್ರಿಗಳ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ, ಇನ್ನು ಸರಿಯಾದ ದಿಕ್ಕಿನಲ್ಲಿ ಲೋಕಾಯುಕ್ತ ತನಿಖೆ ಆಗ್ತಾ ಇಲ್ಲ ಅನ್ನುವಂಥದ್ದು ಮಾಧ್ಯಮಗಳ ಮೂಲಕ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇವರೇ ಕೇಳ್ಕೊಂಡಿದ್ದು ಲೋಕಾಯುಕ್ತ ತನಿಖೆ ಬೇಕು ಅಂತ. ಲೋಕಾಯುಕ್ತ ಇಸ್ ನಾಟ್ ಕಮಿಂಗ್ ಅಂಡರ್ ಗೌರ್ಮೆಂಟ್ ಆಫ್ ಕರ್ನಾಟಕ, ಇಟ್ ಇಸ್ ನಾಟ್ ಅಂಡರ್ ದಿ ಕಂಟ್ರೋಲ್ ಆಫ್ ಚೀಫ್ ಮಿನಿಸ್ಟರ್. ಇಡೀ ಸ್ವಾಯತ್ತ ಸಂಸ್ಥೆ ಇದು, ಇಟ್ ಇಸ್ ಅನ್ ಇಂಡಿಪೆಂಡೆಂಟ್ ಏಜೆನ್ಸಿ. ಬೇಸಿಕ್ ಸೆನ್ಸ್ ಇರಬೇಕು ಇವರಿಗೆ. ಸೊ ನಾವು ಲೋಕಾಯುಕ್ತಕ್ಕೆ ಇನ್ಫ್ಲೂಯೆನ್ಸ್ ಮಾಡುವಂಥದ್ದಕ್ಕೆ ಬರೋದಿಲ್ಲ. ಅದು ಲೋಕಾಯುಕ್ತ ಕೊಡಿ ಅಂತ ಇವರು ಹೇಳಿ ಲೋಕಾಯುಕ್ತ ತನಿಖೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಲೋಕಾಯುಕ್ತ ತನಿಖೆ ಇನ್ಫ್ಲೂಯೆನ್ಸ್ಗೆ ಒಳಗಾಗಿದೆ ಅನ್ನುವಂಥದ್ದು ಅವ್ರ ಮೇಲೆ ಒತ್ತಡ ತರ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಒತ್ತಡ ತರುವುದರ ಮೂಲಕ ತನಿಖೆಯನ್ನು ದಿಕ್ಕು ತಪ್ಪಿಸುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ತಾ ಇರುವಂಥದ್ದು ವಿರುದ್ಧ ಟ್ವೀಟ್ಗಳ ಮೂಲಕ ಹೇಳಿಕೆಗಳ ಮೂಲಕ ದಿಕ್ಕು ತಪ್ಪಿಸುವಂಥದ್ದು, ತೇಜೋವಧೆ ಮಾಡ್ತಾ ಇರುವಂಥದ್ದು, ಜನಸಾಮಾನ್ಯರಲ್ಲಿ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ತಪ್ಪು ಕಲ್ಪನೆ ಬರುವಂಥ ರೀತಿಯಲ್ಲಿ ಕೊಡ್ತಾ ಇರುವಂಥ ಹೇಳಿಕೆಗಳ ವಿರುದ್ಧ ನಾವು ದೂರನ್ನು ದಾಖಲು ಮಾಡಿದ್ದೋ. ಅವರು NCR ಮಾಡ್ಕೊಂಡಿದ್ದರು, FIR ರಿಜಿಸ್ಟರ್ ಆಗಿರಲಿಲ್ಲ. ಬಟ್ ಕೋರ್ಟ್ ಆದೇಶದ ಮೇರೆಗೆ ಕೋರ್ಟ್ ಕಾಪಿ ಇಲ್ಲಿದೆ ನನ್ನ ಹತ್ರ. 4th JMFC ಮೈಸೂರು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟು ಫಸ್ಟ್ ಕ್ಲಾಸು 4th ಕೋರ್ಟ್ ಮೈಸೂರವರು ಅವರು ಒಂದು ಸ್ಟೇಷನ್ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ದೇವರಾಜ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ಗೆ ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಆ ಡೈರೆಕ್ಷನ್ಸ್ ಪ್ರಕಾರ ಇನ್ ವ್ಯೂ ಆಫ್ ದಿ ಡೀಟೇಲ್ಡ್ ಆರ್ಡರ್ ಪಾಸ್ಡ್ ಅಂಡರ್ ಸೆಕ್ಷನ್ 174 ಸಬ್ ಕ್ಲಾಸ್ 2 ಆಫ್ BNSS ಆನ್ 12/11/2024 at 10:45 PM, ಅಂದರೆ ನಿನ್ನೆ ದಿವಸ ರಾತ್ರಿ 10:45 ರಾತ್ರಿ 10:45 ನಾನು ಅವರ ಮುಂದೆ ಹಾಜರಿದ್ದೆ. ಇನ್ ರೆಸ್ಪೆಕ್ಟ್ ಆಫ್ ಯುವರ್ ರಿಕ್ವಿಸಿಷನ್ ಇನ್ NCR ನಂಬರ್ 111/2024 of Devaraja PS to conduct the investigation of non-cognizable offence alleged to have committed in respect of the offence PU section 354 subclass 1B of BNS. The concerned IO of Devaraja station is permitted to investigate the case by acting upon the first information by first informant and submit final report in accordance with the law ಅಂತ ಒಂದು ಡೈರೆಕ್ಷನ್ಸ್ ಕೊಟ್ಟ ಮೇರೆಗೆ ಇವತ್ತು ಒಂದು FIR ಅನ್ನು ರಾತ್ರಿ ಮಧ್ಯರಾತ್ರಿ 12:15 ಅವರೊಂದು FIR ಅನ್ನು ಮಾಡಿದ್ದಾರೆ. ಈ FIR ಆದಮೇಲೆ ನಮ್ಮ ಕೋರಿಕೆ ಮತ್ತು ನಮ್ಮ ಡಿಮ್ಯಾಂಡು, ದಯಮಾಡಿ ಅವರನ್ನು ನೀವು ಗಸ್ತಗಿರಿ ಮಾಡಿ, ಪ್ಲೀಸ್ ಅರೆಸ್ಟ್ ಮಾಡಿದ್ರೆ ಮಾತ್ರ ಇನ್ನೂ ಹಲವಾರು ದಾಖಲೆಗಳು, ಸುಳ್ಳು ದಾಖಲೆಗಳು ಸೃಷ್ಟಿ ಮಾಡಿ ಮೂಢ ಪ್ರಕರಣದ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಸಿಕ್ಕಿಸಬೇಕು ಅನ್ನುವಂಥದ್ದು ಏಕೈಕ ದೃಷ್ಟಿ ಇಟ್ಕೊಂಡು ED ಅವರಿಗೆ ಮತ್ತು ಲೋಕಾಯುಕ್ತಕ್ಕೆ ಕೋರ್ಟ್ಗೆ ಏನನ್ನು ಕೊಟ್ಟಿದ್ದಾರೆ, ಕೆಲವು ಫೇಕ್ ಸೀಲ್ಗಳನ್ನು ಇಟ್ಕೊಂಡು ಅವೆಲ್ಲವನ್ನು ಕನ್ಫಿಸ್ಕೇಟ್ ಮಾಡುವಂಥದ್ದಕ್ಕೆ ಅನುಕೂಲ ಆಗುತ್ತೆ.
ಅದರಿಂದ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ, ಪಾರದರ್ಶಕವಾದ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಅವ್ರನ್ನ ನೀವು ಕಸ್ಟಡಿಗೆ ತಗೊಬೇಕು ಅನ್ನುವಂಥದ್ದು ನಮ್ಮ ಡಿಮ್ಯಾಂಡ್ ಆಗಿತ್ತು. ಅದರ ಬೇಸಿಸ್ ಮೇಲೆ ಇವತ್ತು ಮಹಾಜರ್ ಮಾಡುವಂಥದ್ದಕ್ಕೆ ಬಂದಿದ್ದಾರೆ. ನನಗೆ ಇಲ್ಲಿ ಕಾಂಗ್ರೆಸ್ ಕಚೇರಿನಲ್ಲಿದ್ದಾಗ ಆ ಒಂದು ಟ್ವೀಟ್ ಕಾಪಿ ಮತ್ತು ಅವರ ಏನು ಸುಳ್ಳು ಆಪಾದನೆಗಳು ಮಾಡ್ತಾಯಿದ್ರು, ಅದು ಮಾಹಿತಿ ಏನಂತ ದೊರಕಿತ್ತು. ಅದಕ್ಕೋಸ್ಕರ ಈ ಜಾಗಕ್ಕೆ ಅವರು ಮಹಾಜರಿಗೆ ಬಂದಿದ್ದಾರೆ, ಮಹಾಜರು ಮಾಡ್ಕೊಂಡು ಹೋಗಿದ್ದಾರೆ.